ಚೆನ್ನಾಗಿದೆಯಾ ಅಲ್ಲಿ ಹಾಕಿ ಬಾ ಒಂದು ವಿಡಿಯೋ ಮಾಡ್ತೀನಿ. ಕಣ್ಸರಿ ಬಿಡು. ಪಾರ್ಸಲ್ ಕೊಟ್ಟು ಕಳಿಸ್ತೀರ. ಇದು ನೀಟಾಗಿ ಹೋದ ತಕ್ಷಣ ಕವರ್ ಓಪನ್ ಮಾಡಿದ್ರು. ಹಾಂ ಅನ್ನೋದು ಥರ ಇತ್ತು. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಎದ್ದು ಮಂತ್ರಾಲಯಕ್ಕೆ ಓಡ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಆಯಿತು. ಮಂತ್ರಾಲಯ ಸುಮ್ಮನೆ ಹಾಗೆ ಹೋಗೋಕ್ಕಾಗಲ್ಲ, ಅದು ದೇವರ ಆಶೀರ್ವಾದ ಇರಬೇಕು, ಅವ್ರ ಅನುಗ್ರಹ ಇದ್ದರೆ ಮಾತ್ರ ನಾವು ಅವ್ರನ್ನ ನೋಡೋಕ್ಕೆ ಆಗೋದು. ನಾನು ನನ್ನ ಫ್ರೆಂಡ್ ಐಶು ಇಬ್ಬರು ಸಂಜೆ ಒಂದು ಈವ್ನಿಂಗ್ ಟೈಮಲ್ಲಿ ಹೋಗೋಣ ದೇವಸ್ಥಾನಕ್ಕೆ, ರಾಘವೇಂದ್ರ ಮಠ ಇಲ್ಲೇ ಬ್ಯಾಂಗ್ಳೂರಲ್ಲಿದೆ ಒಂದು, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಕಾಮಧೇನು ಕ್ಷೇತ್ರಕ್ಕೆ. ಸಡನ್ನಾಗಿ ಮಳೆ ಬಂತು, ಅವತ್ತು ಹೋಗೋಕ್ಕೆ ಆಗಿಲ್ಲ. ಬೇಜಾರಾಯಿತು, ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗಲೇ ಇಲ್ವಲ್ಲ ಅಂತ. ಅದಾದಮೇಲೆ ಸಡನ್ನಾಗಿ ನನ್ನ ಹಸ್ಬೆಂಡ್ ಹೋಗೋಣ ಮಂತ್ರಾಲಯಕ್ಕೆ ಅಂತ ಹೇಳಿದ್ರು. ಫಸ್ಟು 2 days ಅಂತ ಪ್ಲ್ಯಾನ್ ಮಾಡಿದ್ರು. ಒಂದಿನ ಹೋಗಿ ಅಲ್ಲಿ ಆಲ್ಟ್ ಆಗಿ ನೆಕ್ಸ್ಟ್ ಡೇ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನೆಕ್ಸ್ಟು ನನಗೆ ಕೆಲಸ ಇದೆ, ಆಗಲ್ಲ ಅಲ್ಲಿ ಆಲ್ಟ್ ಆಗೋದಕ್ಕೆ, ಒಂದೇ ದಿನದಲ್ಲಿ ಮುಗಿಸ್ಕೊಂಬರೋಣ, ಅದಕ್ಕೆ ಬೆಳಗ್ಗೆ ಬೇಗ ಬಿಟ್ಬಿಡೋಣ ಅಂತ ಹೇಳಿದರು, ದರ್ಶನ ಮುಗಿಸ್ಕೊಂಡು ಬರ್ಬೋದು ಅಂತ. ಸರಿ ಆಯಿತು ಅಂತೇಳಿ ಬೆಳಗ್ಗೆ ಬೇಗ ಒಂದು 4:15 ನಾವು ಬಿಟ್ಟಾಗ 4:40 ಆಗಿತ್ತು, 4:45 ಎಕ್ಸಾಕ್ಟ್. ಮಕ್ಕಳೂ ಬೇಗ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ಹೋಗ್ತೀವಿ ಅಂತಂದರೆ ಅವರೇನು ಆರಾಮಾಗಿ ಎದ್ದೇ ಬಿಡ್ತಾರೆ. ಚಿಕ್ಕದಂತೂ ಚಂಪು ಅಂತೂ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗೋದಂದರೆ ಖುಷಿ. ನಿದ್ದೆಗಳಲ್ಲಿ ಇವಾಗೆಲ್ಲ ಯಾರು ಆಚೆ ಹೋಗೋಣ ಬಾ ಮಗನೆ ಅಂತಂದರೆ ಎದ್ದು ನಿಂತ್ಕೊಂಡ್ಬಿಡ್ತಾನೆ, ಆಯಿತು ಹೋಗೋಣ ಅಂತ. ಅಷ್ಟು ಅವ್ನಿಗಿಷ್ಟ, ಅವ್ನಿಗೆ ಹೊರಗಡೆ ಹೋಗೋದಂತಂದರೆ. ಸರಿ ಒಂದಿನ ಆದರೂ ಪರವಾಗಿಲ್ಲ ಹೋಗೋಣ ಅಂಥೇಳಿ ನಮ್ಮದೇ ಕಾರಲ್ಲಿ ಹೋಗ್ತಾಯಿದ್ವಿ. ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೋತಿದ್ವಿ, ಅಷ್ಟೊಂದು ರಿಸ್ಕ್ ಆಗೋಲ್ಲ ಅಂತ. ಬಟ್ ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೋಗ್ತಾಯಿದ್ವಿ. ಡ್ರೈವಿಂಗ್ ಒಬ್ರಿಗೆ ಕಷ್ಟ ಆಗುತ್ತೆ, ಲಾಂಗ್ ಅಲ್ವಾ ಅಂತ ಅವ್ರ ಫ್ರೆಂಡ್ನೂ ಕರ್ಕೊಂಡಿದ್ದಾರೆ. ಸೊ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂಥೇಳಿ. ಇನ್ನು ನಾವು 4 ಜನ ಮತ್ತು ಅವ್ರ ಫ್ರೆಂಡ್ ಅಷ್ಟೇ ಹೋಗ್ತಾ ಇದ್ದಿದ್ದು. ಬೆಳಗ್ಗೆ 4:30ಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದು, ಹೋಗೋ ಅಷ್ಟರಲ್ಲಿ 4:45 ಆಯಿತು. ಮಂತ್ರಾಲಯಕ್ಕೆ ಹೋಗೋದಕ್ಕೆ 2 ರೂಟ್ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ಒಂದು ಅನಂತಪುರ, ಇನ್ನೊಂದು ಬಳ್ಳಾರಿ. ಲಾಸ್ಟ್ ಟೈಮ್ ನಾವು ಹೋಗಿದ್ದು ಅನಂತಪುರ ರೂಟು. ಸೊ ಈ ಸಲ ಹೋಗ್ತಾ ಇರೋದು ಬಳ್ಳಾರಿ ರೂಟು. ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಅಂತಂದರೆ 50 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇರುತ್ತೆ. ಇನ್ನು ಇದು ಬಳ್ಳಾರಿ ರೂಟ್ ಅಂತಂದರೆ ತುಮಕೂರು, ಶಿರಾ, ಹಾಗೆ ಹಿರಿಯೂರು ಅಂತ ಬರುತ್ತೆ. ಹಾಗೆ ಚಳ್ಳಕೆರೆ, ಅಲ್ಲಿಂದ ಬಳ್ಳಾರಿ ಸಿಗುತ್ತೆ. ಅದೋನಿ ಈ ಥರ ರೂಟಲ್ಲಿ ಹೋಗ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ ಅನಂತಪುರ ರೂಟಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ, ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ಅಲ್ಲಿ ಒಂದು ಗುತ್ತಿ ಅಂತ ಒಂದಿದೆ, ಅಲ್ಲಿ ಡೈವರ್ಷನ್ ತೊಗೊಂಡಾಗ ರೋಡ್ ತುಂಬ ಚೆನ್ನಾಗೇ ಇಲ್ಲ, ಅಲ್ಲಿ ತುಂಬ ಟೈಮ್ ಹಿಡಿಯುತ್ತೆ, ಅದೊಂದು ರೂಟು ಚೆನ್ನಾಗಿಲ್ಲ. ಅದಕ್ಕೆ ಈ ಸಲ ಬಳ್ಳಾರಿ ರೂಟ್ ಹೋಗೋಣ ಅಂತ. ಒಂದು 50 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಅನಿಸಿದ್ರೂ ಅಷ್ಟೇ ಆಗುತ್ತೆ. ಈ ಗುತ್ತಿ ರೋಡಿಂದ ಡೈವರ್ಷನ್ ತೊಗೊಂಡು ಹೋಗಬೇಕಾದ್ರೆ ಅಲ್ಲಿ ಎಷ್ಟಾಗುತ್ತೆ ಅದೇ ಥರನೇ ಆಗುತ್ತೆ. ಅದಕ್ಕೆ ಈ ಸಲ ಬಳ್ಳಾರಿ ರೂಟ್ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೋಗಿದ್ದು. ಅದು ಬೆಳಗ್ಗೆನೇ ಹೋಗಿರೋದ್ರಿಂದ ವೀಕ್ ಡೇಸಲ್ಲಿ ಏನೂ ರಶ್ ಇರಲಿಲ್ಲ. ನಾವು ಸೋಮವಾರ ಹೋಗಿದ್ದು, ಎಲ್ಲೂ ಒಂದು ಕಡೆನೂ ರಶ್ ಅಂತ ಅನಿಸ್ಲಿಲ್ಲ. ಗುರುವಾರ ಹೋಗಿದ್ರು ರಶ್ ಇರುತ್ತೇನೋ, ಅಥವಾ ಸ್ಯಾಟರ್ಡೆ ಸಂಡೇ ಹೋದರೂ ರಶ್ ಇರುತ್ತೇನೋ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ಓಡಿಸೋರಿಗೆ ಎಲ್ಲೂ ಬೋರ್ ಆಗೋಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಬಳ್ಳಾರಿ ಅಂತ ಅಂದ ತಕ್ಷಣ ನನಗೆ ನನ್ನ ಫ್ರೆಂಡ್ ಶಾಂತಿ ನೆನಪಾಯಿತು. ಸೊ ಹೇಗಿದ್ರು ಹೋಗ್ತಾಯಿದ್ವಿ, ಅವಳನ್ನ ಹೆಂಗಾದ್ರೂ ಮೀಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಯಾಕಂದರೆ ಅವಳು ಯಾವಾಗಲೂ ಹೇಳೋಳು, ನೀವೆಲ್ಲ ಒಂದು ಕಡೆ ಇದ್ದೀರಾ, ಅಟ್ಲೀಸ್ಟ್ ಅವಾಗ ಸಿಗ್ತೀರಾ, ನಾನು ದೂರ ಇದ್ದೀನಿ ಸಿಗಲ್ಲ ಅಂತ. ಆ್ಯಂಡ್ ನಾನು ಚಂಪು ಬರ್ಡೇಗೂ ಪಾಪ ಅವಳು ಬಳ್ಳಾರಿಯಿಂದ ಎಲ್ಲ ಬಂದಿದ್ದಾಳೆ. ಊರಲ್ಲಿ ಮಾಡಿದ್ದು ನಾವು ಚುಂಚನಗಿರಿನಲ್ಲಿ ಬರ್ಡೇ, ಅದಕ್ಕೂ ಕೂಡ ಅವಳು ಬಳ್ಳಾರಿಯಿಂದ ಎಲ್ಲ ಬಂದಿದ್ಲು. ಅದಕ್ಕೆ ಹೇಗಿದ್ರು ಅಷ್ಟು ಆನ್ ದ ವೇ ಹೋಗ್ತಿದ್ದೀವಲ್ಲ, ಅವಳನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಅಟ್ಲೀಸ್ಟ್ ದೇವಸ್ಥಾನದಿಂದ ಬರ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಕಾಲ್ ಮಾಡೋಣ ನಿಯರ್ ಬೈ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಬಳ್ಳಾರಿ ರೂಟ್ ಅಂತ ಅಂದಾಗ ಮಕ್ಕಳು ಹೇಗಿದ್ರು ನಿದ್ದೆ ಸಾಕಾಗಿರಲ್ವಲ್ಲ, ಒಬ್ಬರು ಒಬ್ಬರು ಮಲ್ಕೊತಾಯಿದ್ರು. ಸೊ ಒಂದು ಸಲ ಚಂಪು ಮಲಗಿದ್ದ, ಅದಾದಮೇಲೆ ಅವ್ರ ಪಪ್ಪ ಹತ್ರ ಹೋದ, ಅದಾದಮೇಲೆ ನನ್ನ ಮಗಳು ಮಲ್ಕೊಂಡ್ಳು. ಅಲ್ಲಿ ಹೋಗೋ ಅಷ್ಟರಲ್ಲಿ ಹಂಗೆ ಆಯಿತು. ಏನೋ ಅವ್ರಿಗೇನು ಹಿಂಸೆ ಅನಿಸಿಲ್ಲ, ಆರಾಮಾಗೇ ಇದ್ದರು.
ಚಂಪು ಚಂಪು ಬಾ ಚಂಪು ಹಿಂದೆ ಒಳಗಡೆ ಕಿಕ್ಕು ಅಲ್ಲಿ ಯಾಕೆ ಒಳಗಡೆ ಇಟ್ಕೊಂಡು ಆಮೇಲೆ ಕೊಡ್ತೀನಿ. ಅವ್ನು ಹಾಕೊಂಡು ಚಂಪು 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 ಇಂಥ ಮುಂಚೆ ಟೋಲ್ ಶಿರಾಗಿಂತ ಮುಂಚೆ ಟೋಲಲ್ಲಿ ಇದ್ದೀವಿ. ಯಾಕೆ ಈ ಸಲ ರೂಟ್ ಚೇಂಜು? ಈ ರೂಟ್ ಹೆಂಗಿರೋದು ನೋಡೋಣ ಅಂತನಾ? ಕಡೆ ಒಂದ್ಸರಿ ಹೋಗಿಲ್ಲ. ಹಾಂ, ಏನು ಡಿಫ್ರೆನ್ಸ್ ಅಂತ ಲಾಸ್ಟಲ್ಲಿ ಹೇಳಿ, ಅಲ್ಲಿಗೂ ಇಲ್ಲಿಗೂ. ಹತ್ನೋ ಬರುತ್ತೆ ಅವನಿಗೆ ನೈಟಾಗಿ ಮಲಗಿಸ್ಕೊಂತೀನಿ ಅವ್ರು ಕುಡಿಯೋದಂತ.
ಬಳ್ಳಾರಿ ಹತ್ರ ಹೋಗಿದ ತಕ್ಷಣ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವಳಿಗೆ ಹೇಳೋಣ, ಇನ್ಫಾರ್ಮ್ ಮಾಡೋಣ ಬರ್ತಾ ಇದ್ದೀವಿ ಅಂತ. ಯಾಕಂದರೆ ನನಗೆ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಳ್ಳಾರಿ ಅಂತ ಗೊತ್ತಷ್ಟೇ. ಅವಳು ಫೋನೇ ಪಿಕ್ ಮಾಡ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಏನಂತಂದರೆ, ನಾನು ಯಾವಾಗಲೂ ಅವಳಿಗೆ ತಮಾಷೆ ಮಾಡ್ತಾ ಇರ್ತೀನಿ, ಬರ್ತಾ ಇದ್ದೀನಿ ನಾನು, ನಿಮ್ಮ ಮನೆ ಬಳ್ಳಾರಿನಲ್ಲಿದ್ದೀನಿ, ಬಾ ಪಿಕ್ ಮಾಡು, ಈ ಥರ ಯಾವಾಗಲೂ ರೇಗಿಸ್ತಾ ಇರ್ತೀನಿ. ಅವಳು ನಾನು ನಿಜ ಹೇಳಿದ್ರು ನಂಬ್ತಾ ಇಲ್ಲ ಬಂದಿದ್ದೀನಿ ಅಂತ. ಸ್ವಲ್ಪ ಹೊತ್ತು ಆದಮೇಲೆ ಅವಳೇ ಕಾಲ್ ಮಾಡಿದ್ಲು, ಮೆಸೇಜ್ ಕೂಡ ಹಾಕಿದ್ದೆ ನಾನು, ಬಳ್ಳಾರಿ ಹತ್ರ ಇದ್ದೀನಿ, ಸಿಗ್ತೀನಿ, ಮೆಸೇಜ್ ನೋಡಿದಾಗ ಕಾಲ್ ಮಾಡು ಅಂತ. ಅವ್ರ ಮಕ್ಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಲೇಟಾಗಿ ನೋಡ್ಬಿಟ್ಟು ಅದಾದಮೇಲೆ ಕಾಲ್ ಮಾಡಿದ್ಲು ಅವಳು. ಕಾಲ್ ಮಾಡಿದಾಗ ಹೇಳಿದೆ, ಬರ್ತೀವಿ, ಟೆಂಪಲ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ. ಅವಳು ಖುಷಿ. ಒಂದು ಕಡೆ ಅವಳು ಇನ್ನೂ ನಂಬ್ತಾನೆ ಇಲ್ಲ, ನಿಜಾನ ಇವಳು ಬರ್ತಾ ಇದ್ದಾಳ ಇಲ್ವಾ ಅಂತ. ಅದಾದಮೇಲೆ ನಾನು ವೀಡಿಯೋನೂ ಕಳಿಸ್ದೆ, ಅಕ್ಕ ನಾನು ಇಲ್ಲೇ ಬಳ್ಳಾರಿ ಹತ್ರನೇ ಇದ್ದೀನಿ, ಬಂದೇ ಬರ್ತೀನಿ, ಹೋಗ್ಬೇಕಾದ್ರೂ ಇದೇ ರೂಟಲ್ಲೇ ಹೋಗ್ತೀನಿ, ಬರ್ತೀನಿ, ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ, ಲೊಕೇಶನ್ ಕಳಿಸಿರೋ ಅಂಥೇಳಿ ಕಳಿಸ್ಕೊಂಡು. ಲಾಸ್ಟ್ ಟೈಮ್ ಅನಂತಪುರ ರೂಟಲ್ಲಿ ಹೋದಾಗ ನಮಗೆ ಹೋಟೆಲ್ಸ್ಗಳೇ ಸಿಗ್ತಿರ್ಲಿಲ್ಲ ಆ ಕಡೆ, ಅಷ್ಟೊಂದು ಚೆನ್ನಾಗಿರೋದು ಯಾವುದೂ ಸಿಗ್ತಾನೆ ಇರಲಿಲ್ಲ. ಅದಕ್ಕೆ ಈ ಸಲ ಮನೋರು ಬೆಳಗ್ಗೆ ಒನ್ ಟೈಮ್ ತಿಂಡಿ ಮಾಡ್ಕೊಂಡು ಹೋಗ್ಬಿಡೋಣ, ಏನಾದರೂ ಈಸಿಯಾಗಿರೋ ಅಂಥದ್ದನ್ನು ಎಲ್ಲರೂ ಕುತ್ಕೊಂಡು ತಿನ್ನೋಣ, ಇನ್ನೊಂದು ನೆಕ್ಸ್ಟ್ ಟೈಮ್ ಬೇಕಂದರೆ ನಾವು ಹೋಟ್ಲಿಗೆ ಹೋಗ್ಬೋದು ಅಂತ ಹೇಳಿ, ಈಸಿಯಾಗಿರೋದು ಅಂತಂದರೆ ಪುಳಿಯೋಗರೆ, ಗೊಜ್ಜು ಮತ್ತು ಅನ್ನ, ಇವೆರಡು ಮಾಡಿಕೊಂಡು ಬಾಕ್ಸಿಗೆ ತೊಗೊಂಡು ಹೋಗಿದ್ವಿ. ಸೊ ಎಲ್ಲಿ ಪ್ಲೇಸ್ ನೋಡಿಕೊಂಡು ಎಲ್ಲಿ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡು ತಿಂದು ಅದಾದಮೇಲೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಮನೋರು ಎಲ್ಲೇ ಟ್ರಾವೆಲ್ ಮಾಡಿದ್ರು ಒನ್ ಟೈಮ್ ಆದರೂ ಮನೆಯದು ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈಸಿಯಾಗಿರೋದು ಏನಾದರೂ ಮಾಡ್ಕೊ ಅಂತ. ಮಕ್ಕಳೂ ರೆಡಿ ಮಾಡಿ, ಈ ಕಡೆ ತಿಂಡಿನೂ ರೆಡಿ ಮಾಡ್ಕೊಳ್ಳೋದು ಹಿಂಸೆ ಆಗುತ್ತೆ. ಅದಕ್ಕೆ ಈಸಿ ಅಂದರೆ ಇದೆ ಗೊಜ್ಜು ಅನ್ನ ಅಂಥೇಳಿ ಅದನ್ನೇ ತೊಗೊಂಡೋಗಿದ್ದು.
ಮಗಳಿಗೆ ಅದಕ್ಕೆ ಆಂಜನೇಯ ನೋಡ್ಬೇಕಾರ ಬ್ಯಾಗಲ್ಲಿ ಹಾಕೊಂಡ್ಬರ್ತೀನಿ. ಟ್ವೆಲ್ 30 ಅಷ್ಟರಲ್ಲೆಲ್ಲ ಮಂತ್ರಾಲಯ ರೀಚ್ ಆದ್ವಿ. ಇನ್ನು ಅಲ್ಲಿ ಪಾರ್ಕಿಂಗಿಗೆ ಸ್ವಲ್ಪ ವೆಹಿಕಲ್ಸ್ ಇತ್ತಷ್ಟೇ. ನಮಗೇನಂತಂದರೆ ಬೇಗ ಹೋದಷ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಳ್ಳೋಣ ಅಂತ. 2 ಗಂಟೆ ಕ್ಲೋಸ್ ಇರುತ್ತೆ, ಮತ್ತು 2 ಗಂಟೆ ಕ್ಲೋಸ್ ಆದರೆ ಸಂಜೆ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟರೊಳಗಡೆ ನಾವು ದೇವ್ರ ದರ್ಶನ ಮಾಡಬೇಕಿತ್ತು. ಅದಕ್ಕೆ ಬೇಗ ಹೋದ್ವಿ. ಅಲ್ಲಿ ಪಾರ್ಕಿಂಗಿಗೆ ಒಂದು ಸ್ವಲ್ಪ ಬೇರೆ ಕಡೆ ಸ್ಪೇಸ್ ಮಾಡಬೇಕು ಅವರು, ಅದೊಂದಕ್ಕೆ ವೆಯ್ಟ್ ಮಾಡಿಸ್ತಾಯಿದ್ರು. ಅದಾದಮೇಲೆ ಒಂದು ಕಡೆ ಪಾರ್ಕ್ ಮಾಡಿ ರೂಮ್ ತೊಗೋತೀನಿ ಅಂತಿದ್ರು. ರೂಮ್ ಏನು ಬೇಡ, ಇಲ್ಲೇ ಫ್ರೆಶ್ ಅಪ್ ಆಗೋದಕ್ಕೆ ಎಲ್ಲ ಕಡೆ ಬೋರ್ಡ್ ಹಾಕೊಂಡಿರ್ತಾರೆ, ಅಲ್ಲೇ ಫ್ರೆಶ್ ಆಗ್ಬೋದು. ಹೇಗಿದ್ರು ಮನೆಯಿಂದ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಸ್ವಲ್ಪ ಮುಖ ಕೈ ಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಬೇಗ ದರ್ಶನಕ್ಕೆ ಹೋಗೋಣ ಅಂತ ಬೇಗ ಹೋದ್ವಿ ಎಲ್ಲ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ವೀಕ್ ಡೇಸ್ ಆದರೂ ಕೂಡ ಜನ ಇದ್ದಾರೆ. ವೀಕ್ ಡೇಸಲ್ಲಿ ಜನ ಇರಲ್ಲ ಅಂತ ಅಂದ್ಕೊಂಡು ಹೋದರೆ ವೀಕ್ ಡೇಸಲ್ಲೂ ಜನ ಇದ್ದಾರೆ, ಬಟ್ ತುಂಬ ಏನಿಲ್ಲ. ಸ್ಪೆಷಲ್ ದರ್ಶನಕ್ಕೂ ಇತ್ತು, ಟಿಕೆಟ್ ತೊಗೊಂಡು ಅದ್ರಲ್ಲಿ ಹೋಗೋಣ ಅಂತ ಹೋದ್ವಿ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಇನ್ನೂ ಜನ ಸ್ವಲ್ಪ ಕಡಿಮೆ ಆಗಿರ್ತಾರೆ, ಎಲ್ಲ ಸ್ಕೂಲ್ ಕಡೆ ಹೋಗಿರ್ತಾರೆ ಅಂಥೇಳಿ ನಾವು ನನ್ನ ಮಗಳದ್ದು ಫಸ್ಟೇ ಸ್ಕೂಲ್ ಓಪನ್ ಆಗಿದ್ರೂ ಕೂಡ ಫಸ್ಟೇ ಈ ಸಲ ಕಳಿಸಿಲ್ಲ. ಒಂದಿನ ಅಲ್ವಾ ಏನಾಗಲ್ಲ, ನೆಕ್ಸ್ಟ್ ಡೇ ಕಳಿಸೋಣ ಅಂಥೇಳಿ. ಅಲ್ಲಿ ನೋಡಿದ್ರೆ ನಮ್ಮ ಥರನೇ ಯೋಚನೆ ಮಾಡ್ಕೊಂಡು ಬಂದಿರೋರಿದ್ರು. ಸೊ ಒಂದಷ್ಟು ಜನ ಇದ್ದರು, ಬಟ್ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಇನ್ನೂ 1 ಅವರ್ ಆಗುತ್ತೆ ದರ್ಶನ ಅಂತ ಹೇಳೋದು. 1 ಅವರ್ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ.
ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡಿದ್ದಕ್ಕೆ ಬೇಗ ದರ್ಶನ ಆಯಿತು. ಕ್ಯೂವಲ್ಲಿ ನಿಂತಿದ್ರೆ ಮೋಸ್ಟ್ಲಿ ಕ್ಲೋಸ್ ಆಗ್ತಿತ್ತು ಅನ್ನೋ ಅಲ್ಲಿ ತನಕ ಮತ್ತೆ ವೆಯ್ಟ್ ಮಾಡಬೇಕಾಗ್ತಿತ್ತು ಅನಿಸುತ್ತೆ. ಜಾಸ್ತಿ ಜನನೇ ಇದ್ದರು ಕ್ಯೂ ಅಲ್ಲಿ. ಸರಿ ಅಂಥೇಳಿ ಮತ್ತೆ ಇನ್ನೊಂದು ಟಿಕೆಟ್ಸ್ ಬರುತ್ತಲ್ಲ, ಅನ್ನದಾನ ಆ ಥರ ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಸಲ ಬಿಡ್ತಾರೆ, ಆ ಟಿಕೆಟ್ನ ತೋರಿಸಿದ್ರೆ. ಸೊ 2 ಸಲ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಒಂದು ಸ್ವಲ್ಪ ಸಮಾಧಾನ ಆಯಿತು. ಮೇಯ್ನ್ ದರ್ಶನ ಅಲ್ವಾ ಇಂಪಾರ್ಟೆಂಟು, ಹೋಗಿದ್ದಕ್ಕಾಯ್ತಲ್ಲ ಅಂತ. ಏನಾದ್ರು ಡಿಲೇ ಆಗಿದ್ರೆ ಮತ್ತೆ ವೆಯ್ಟ್ ಮಾಡಬೇಕಾಗಿತ್ತು ಸಂಜೆ ತನಕ, ಮತ್ತೆ ವಾಪಸ್ ಬರೋಕ್ಕಾಗ್ತಿರ್ಲಿಲ್ಲ ಲೇಟ್ ಆಗಿರೋದು ಅಂತ. ಸೊ ದರ್ಶನ ಮುಗಿದ ತಕ್ಷಣ ಮತ್ತೆ ಬೇರೆ ಎಲ್ಲೂ ಹೋಗಲಿಲ್ಲ. ಅಲ್ಲಿ ಅನ್ನಪ್ರಸಾದ ಎಲ್ಲ ಸಿಗುತ್ತೆ, ಅಲ್ಲಿ ಹೋಗಿದ್ರೆ ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ನನ್ನ ಫ್ರೆಂಡ್ ಕಾಲ್ ಮಾಡ್ತಾನೆ ಇದ್ಲು, ಯಾವಾಗ ಬರ್ತೀರಾ ಬಿಟ್ಟಾಗ ಹೇಳು ಅಂತ. ಸರಿ ಅಂತ ಅಲ್ಲಿಂದ ನಾವು ಫ್ರೆಂಡ್ ಮನೆ ಕಡೆ ಹೊರಟ್ವಿ, ಬಳ್ಳಾರಿಗೆ. ಎಷ್ಟು ಬಿಸಿಲಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಂತೂ ಇಂತೂ ದೇವ್ರ ದರ್ಶನ ಆಯ್ತಲ್ಲ, ಅದೇ ಖುಷಿ. ಸೊ ಬೇಗ ಮುಗೀತಲ್ಲ ಅಂತ ಬಳ್ಳಾರಿ ಕಡೆ ಹೋಗೋಣ ಅಂತ ಹೊರಟ್ವಿ. ಅವಳು ಕಾಲ್ ಮಾಡ್ತಾನೆ ಇದ್ಲು, ಜೋಳದ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಊಟಕ್ಕೆ ಬನ್ನಿ ಅಂತ. ಸರಿ ಅಂಥೇಳಿ ಇಲ್ಲಿಂದ ಹೊರಟ್ವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 3:30 ಆಗೋಗಿತ್ತು. ನಾವು ಅವ್ರ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಪದೇ ಕಾಲ್ ಮಾಡ್ತಾಯಿದ್ಲು, ಬಂದ್ರಾ ಅಂಥೇಳಿ. ಯೂಶ್ವಲಿ ಟೆಂಪಲ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೊಟ್ಟೋಗ್ತೀವಿ, ಯಾರ ಮನೆಗೂ ಹೋಗಲ್ಲ. ಇದೇ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು. ಅಂದರೂ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು, ಯಾವ ಟೈಮಲ್ಲೂ ಎಲ್ಲೂ ಕರ್ಕೊಂಡು ಹೋಗಲ್ಲ, ಈ ಸಲ ದೇವ್ರ ದರ್ಶನ ಮಾಡಿ ನಿಮ್ಮ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಆದರೆ ಅವಳು ಯಾವಾಗಲೂ ಹೇಳೋಳು ಬಳ್ಳಾರಿಗೆ ಬನ್ನಿ ಅಂತ. ಸೊ ಯಾಂದವೇ ಹೋಗ್ತಾ ಇದ್ದೀವಲ್ಲ, ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೋಗೋಣ ಇರಲಿ ಅಂತೇಳಿ. ಅಷ್ಟೊಂದು ಯಾರು ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಅಷ್ಟೊಂದು ಯಾರು ಕರೀತಾರೆ ಅಂಥವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಅದಕ್ಕೋಸ್ಕರ ಇಲ್ಲ ಹೋಗೋಣ ಅಂತ ಹೊರಟ್ವಿ. ಅವಳು ಎಷ್ಟು ಖುಷಿಪಟ್ಲು ಅಂತಂದರೆ ಸಿಕ್ಕಾಪಟ್ಟೆ ಖುಷಿಪಟ್ಲು. ಅವಳ ಖುಷಿ ನೋಡೋದೇ ಒಂದು ಚೆಂದ. ಯಾಕಂತಂದರೆ ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ, ಅವಳೊಬ್ಬಳೇ ಬಳ್ಳಾರಿನಲ್ಲಿ ಇರೋದು. ಅಲ್ಲಿ ಫ್ರೆಂಡ್ ಸರ್ಕಲ್ ಅಂತ ಯಾರೂ ಇಲ್ಲ. ಸೊ ಬೇಗ ನಮ್ಮ ಗ್ರೂಪಲ್ಲಿ ಮದುವೆ ಆಗಿದ್ದು ಅವಳೆ, ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾಳೆ. ಬೆಂಗಳೂರಿಗೆ ಬಂದಾಗ ಅಷ್ಟೇ ಸಿಗ್ತಾಳೆ. ಚಂಪು ಬಾಯ್. ನಿನ್ನ ಲೊಕೇಶನ್ ಎಲ್ಲಿ ಕಳಿಸಿದ್ಯಾ ಅಲ್ಲಿ ಕರೆಕ್ಟಾಗಿ ಬಂತಲ್ಲ. ಎಲ್ಲಿ ಕಟ್ಸ್ತಿರೋದು ನೀವು? ಅಲ್ಲಿ ಕಾಣಿಸ್ತಿಲ್ಲ. ಇದು ಇದಾ? ಅವ್ರ ಕಡೆ ಏನು ಸ್ಪೆಷಲ್ ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ಲು. ಜೋಳದ ರೊಟ್ಟಿ, ಅದಕ್ಕೆ ಒಂದಷ್ಟು ಸೈಡ್ಸ್ಗಳು, ಹಾಗೆ ಪಪ್ಪು, ಈ ಥರದ್ದೆಲ್ಲ. ಊಟ ತುಂಬ ಚೆನ್ನಾಗಿತ್ತು, ರುಚಿಯಾಗಿ. ಇನ್ನು ಅವಳಿಗಂತೂ ಖುಷಿ ಅಂದರೆ ಖುಷಿ, ಇನ್ನೂ ಇರೋ ಥರ ಬರಬೇಕಿತ್ತು ಅಂತ ಕೇಳ್ತಾಯಿದ್ದು. ನಾವು ಫ್ರೆಂಡ್ಸ್ ಎಲ್ಲ ಅಂದ್ಕೊಂಡಿದ್ವಿ ಹೋಗೋಣ ಅಂತ. ಒಂದು ಸಲ ಅವ್ರ ಮನೆ ಕಟ್ಸ್ತಾ ಇದ್ದಾರೆ, ಗುರುಪ್ರವೇಶಕ್ಕೆ ಕರಿತಾ ಇದ್ಲು. ಸೊ ಈಗಾಗಲ್ಲ, ಗುರುಪ್ರವೇಶ ಮುಗಿದ್ಮೇಲೆ ಬರ್ತೀವಿ. ಯಾಕಂದರೆ ಗುರುಪ್ರವೇಶದಲ್ಲಿ ಜನ ಇರ್ತಾರೆ, ಆವಾಗ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಮುಗ್ದಾದ್ಮೇಲೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ದೆ. ಬಟ್ ಈ ಥರ ಸಡನ್ನಾಗಿ ಹೋಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಯಾವಾಗ ಚಾನ್ಸ್ ಸಿಗುತ್ತೆ ಆವಾಗ ಮೀಟ್ ಮಾಡಿಬಿಡ್ಬೇಕು. ಯಾಕಂತಂದರೆ ಇವಾಗ ಲೈಫಲ್ಲಿ ಯಾವಾಗ ಹೋಗ್ತೀವಿ ಯಾವಾಗ ಇರ್ತೀವಿ ಹೇಳೋಕ್ಕಾಗಲ್ಲ. ಸೊ ಇದ್ದಾಗ ಯಾವಾಗ ಚಾನ್ಸ್ ಸಿಗುತ್ತೆ ಅವಾಗ ಮೀಟ್ ಮಾಡಬೇಕು. ಅದು ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಮ್ಮನ್ನು ಯಾರು ನೆನೆಸ್ಕೊತಾರೆ, ಕರೀತಾರೆ ಅಂಥವ್ರಿಗೆ ನಾವು ಟೈಮ್ ಕೊಟ್ಟರೆ ನಿಜ ಅದೊಂಥರ ಸ್ಪೆಷಲ್ ಅನಿಸುತ್ತೆ. ಅವಳಂತೂ ಎಷ್ಟು ಖುಷಿಪಟ್ಲು ಅಂತಂದರೆ, ಇನ್ನೂ ಇದ್ದೋಗ್ಬಿಟ್ರೆ ಇನ್ನೂ ಖುಷಿ ಅವಳಿಗೆ. ಬಳ್ಳಾರಿ ಅಂದರೆ ತುಂಬ ದೂರ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆನೇ ಹತ್ತಿದ್ರೆ, ಬೆಳಗ್ಗೆ 4:30 ಹಂಗೆ ಬಿಟ್ಟರೆ ಓನ್ ವೆಹಿಕಲಲ್ಲಿ ಹೋದರೆ 9:30 ಅಷ್ಟರಲ್ಲೆಲ್ಲ ಅವ್ರ ಮನೇಲಿರ್ಬೋದು. ತಲೆ ಕೆಡ್ಸ್ಕೊಬೇಡ, ತುಂಬ ನಿಂಗೆ ತಲೆ ಕೆಟ್ಟಾಗಿ ಬರ್ತೀವಿ, ಬಟ್ ಮನೆ ಎಲ್ಲ ಫಿನಿಷ್ ಆಗಲಿ, ಸ್ವಲ್ಪ ಬ್ಯುಸಿ ಇರ್ತೀಯಾ ಅಂಥೇಳಿ ಹೇಳಿದ್ವಿ. ಅವಳು ತುಂಬ ಖುಷಿ ಆಯಿತು. ಸೊ ನನ್ನ ತಮ್ಮನ ಕಳ್ಕೊಂಡಾಗ ಅವಳು ಕಾಲ್ ಮಾಡಿಲ್ಲ, ನಂಗೆ ಸಮಾಧಾನ ಹೇಳೋಳು ಯಾವಾಗಲೂ, ತಲೆ ಕೆಡ್ಸ್ಕೊಬೇಡ ನಿನ್ನ ಮಗಾಗಿ ಬರ್ತಾನೆ ಹಂಗೆ ಅಂತೆಲ್ಲ. ಸೊ ಅವಳು ಚಿಕ್ಕ ಏಜ್ಗೆ ಅಮ್ಮನ ಕಳ್ಕೊಂಡಿರೋದು, ಅಂಥವ್ರಿಗೆಲ್ಲ ಗೊತ್ತಿರುತ್ತಲ್ಲ ಹೇಗೆ ಅಂಥೇಳಿ. ಯಾವಾಗಲೂ ಕಾಲ್ ಮಾಡಿ ಮಾತಾಡ್ತಾ ಇದ್ಲು, ಬೇಜಾರಲ್ಲಿ ಇರಬೇಡ ಅಂಥೇಳಿ. ಸೊ ನೆಕ್ಸ್ಟ್ ಮತ್ತೆ ಬಾ ಅಂತ ಹೇಳಿದ್ಲು. ಅದೆಲ್ಲ ಮುಗಿಸ್ಕೊ, ಆಯಿತು ಬರ್ತೀನಿ ಅಂಥೇಳಿ. ತುಂಬ ಹೊತ್ತು ಇರೋಕ್ಕಾಗಿಲ್ಲ, ಯಾಕಂದರೆ ನಾವು ಮತ್ತೆ ಬರಬೇಕಿತ್ತು ವಾಪಸ್ಸು. ಸೊ ನೈಟ್ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೊರಡಬೇಕಿತ್ತು. ಪಕ್ಕದಲ್ಲೇ ಇನ್ನೊಂದು ಡ್ಯೂಪ್ಲೆಕ್ಸ್ ಮನೆ ಕಟ್ಸ್ಕೊತಾ ಇದ್ದಾರೆ. ಸೊ ಅದನ್ನು ಕರ್ಕೊಂಡೋಗಿ ತೋರಿಸಿದ್ಲು ಇನ್ನೇನು ಫಿನಿಷ್ ಆಗುತ್ತೆ ಅಂತ. ನಾವಂತೂ ಗುರುಪ್ರವೇಶಕ್ಕೆ ಬರೋಲ್ಲ, ಅದು ಮುಗಿದ ಮೇಲೆ ಬರೋದು ಅಂತ ಹೇಳಿದೆ. ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋದೇ ಒಂಥರ ಖುಷಿ. ಒಂದಷ್ಟು ಮೆಮೊರೀಸ್ ಇರುತ್ತೆ, ಒಂದಷ್ಟು ತರಲೆ, ತುಂಬ ಚೆನ್ನಾಗಿ ಅನಿಸುತ್ತೆ ಮೀಟ್ ಮಾಡಿದಾಗ. ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಅವಳಿಗೂ ಖುಷಿ ಆಯಿತು, ನನಗೂ ಖುಷಿ ಆಯಿತು. ಮತ್ತೆ ಬನ್ನಿ, ಇರೋ ಥರ ಬನ್ನಿ ಅಂತ ಹೇಳ್ತಾ ಇದ್ಲು. ಅಲ್ಲಿಗೆ ಇದು ಆಂಜನೇಯಂದೊಂದು ಬೆಟ್ಟ ಇದೆಯಲ್ಲ, ಅದು ಕೂಡ ಹತ್ತಿರ ಇದೆ ಅಂತ. ಸೊ ಅದ್ರ ಹೆಸರು ನೆನಪಾಗ್ತಾಯಿಲ್ಲ, ಯಾವುದಪ್ಪ ಅದು, ಅಂಜನಾದ್ರಿ ಬೆಟ್ಟ. ಓಕೆ, ಅಂಜನಾದ್ರಿ ಬೆಟ್ಟ ಅಲ್ಲಿಂದ 2 hours ಆಗುತ್ತಂತೆ, ನಿಯರ್ ಇದೆ.
ಚೆನ್ನಾಗಿರುತ್ತೆ ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ಲು. ಹೋಗೋಣ ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಅವಳು ಮತ್ತೆ ನಮಗೆ ಅಂತ ಜೋಳದ ರೊಟ್ಟಿ ಎಲ್ಲ ತೊಗೊಂಬಂದು ಕೊಡ್ತಾ ಇದ್ದಾಳೆ, ತೊಗೊಂಡೋಗು ಅಂತ ಹೇಳಿ. ಅವಳ ಮುಖದಲ್ಲಿ ನಗು ನೋಡೋದೇ ಒಂಥರ ಖುಷಿ, ಆ್ಯಕ್ಚುಲಿ ಅಷ್ಟು ಖುಷಿ ಪಡುತ್ತದು. ಸೊ ನಿಮಗೂ ಅಷ್ಟೇ, ಯಾರಾದರೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದರೆ ಅಥವಾ ತುಂಬ ನಿಮ್ಮನ್ನು ಮೀಟ್ ಮಾಡಬೇಕು, ಸಿಗು ಅಥವಾ ಬಾ ಅಂತ ಹೇಳಿದ್ರೆ ಯಾವಾಗ ಚಾನ್ಸ್ ಸಿಗುತ್ತೆ ಆವಾಗ ಮೀಟ್ ಮಾಡಿಬಿಡಿ. ಯಾಕಂತಂದರೆ ಇವಾಗ ಮತ್ತೆ ಆಮೇಲೆ ಅನಿಸುತ್ತೆ ರಿಗ್ರೆಟ್ ಮಾಡಬಾರ್ದು, ಅಯ್ಯೋ ಮೀಟ್ ಮಾಡಬೇಕಿತ್ತು, ಸಿಗಬೇಕಿತ್ತು ಅಂತ. ಟೈಮ್ಗಳು ಹೋಗ್ತಾ ಇರುತ್ತೆ, ಯಾವಾಗಲೂ ಬ್ಯುಸಿ ಇದ್ದೇ ಇರ್ತೀವಿ, ಲೈಫ್ ಇವಾಗ ಓಡ್ತಾ ಇರುತ್ತೆ ಕುದುರೆ ಥರ. ಸೊ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಎಲ್ಲರ ಜೊತೆ ಕನೆಕ್ಟ್ ಆಗಿ, ಯಾರು ನಿಮ್ಮ ಪ್ರೀತಿ ಪಾತ್ರರು ಇರ್ತಾರೆ ಅವ್ರ ಜೊತೆ ಕನೆಕ್ಟ್ ಆಗಿ ಲೈಫ್ನ ಆರಾಮಾಗಿ ಲೀಡ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 12:30 ಆಗಿತ್ತು. ಸೊ 12:30ಗೆ ನಾವು ರೀಚ್ ಆಗಿ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನನ್ನ ಮಗಳು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ದೆ. ಹಾಫ್ ಡೇ ಇತ್ತು, ಯಾಕೆ ಸುಮ್ಮನೆ ರಜಾ ಹಾಕ್ಸೋದು ಅಂತ ಕಳಿಸ್ದೆ. ಅದು ಹೋಯ್ತು ಆರಾಮಾಗಿ. ಅಷ್ಟೇ, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.